ತಮಿಳುನಾಡು ವಿಧಾನಸಭಾ ಚುನಾವಣೆ ನಡೀತಾ ಇದ್ದು ಇಂದು ಮತದಾನ ಪ್ರಕ್ರಿಯೆ ನಡೀತಾ ಇದೆ. ತಿರುಚಿರಾಪಳ್ಳಿ ಪೂರ್ವ ಮತ್ತು ಪೆರಂಬೂರು ಕ್ಷೇತ್ರಗಳಿಂದ ಸ್ಪರ್ಧಿಸ್ತಾ ಇರುವಂತಹ ಟಿವಿಕೆ ಮುಖ್ಯಸ್ಥ ವಿಜಯ್ ತಮಿಳುನಾಡಿನಾದ್ಯಂತ ಮತದಾನ ಕಳೆ ಎತ್ತಿರುವಾಗ ಈಗ ಚೆನ್ನೈನ ಮತಗಟ್ಟೆಗೆ ಆಗಮಿಸಿ ಮತವನ್ನ ಚಲಾಯಿಸಿದ್ದಾರೆ. ಸುಗಮ ಸಂಚಾರ ಮತ್ತು ಗೊಂದಲಗಳನ್ನ ಅವಾಯ್ಡ್ ಮಾಡೋದಕ್ಕಾಗಿ ನಟ ವಿಜಯ್ ಅವರಿಗೆ ಭದ್ರತೆಯನ್ನ ಒದಗಿಸಲಾಗಿದ್ದು ಅವರ ಭೇಟಿ ಗಮನ ಸೆಳೆಯಿತು. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ನಟ ರಾಜಕಾರಣಿ ಮತ್ತು ಟಿವಿಕೆ ಮುಖ್ಯಸ್ಥ ಸಿ ಜೋಸೆಫ್ ವಿಜಯ್ ಚೆನ್ನೈನ ನೀಲಂಗರೈನಲ್ಲಿರುವಂತಹ ಶಾಲೆಯಲ್ಲಿ ಸ್ಥಾಪಿಸಲಾದಂತಹ ಮತಗಟ್ಟೆಯಲ್ಲಿ ಮತ ಚಲಾಯಿಸಿದ್ರು. ಮತದಾನ ಯಾವುದೇ ಸಮಸ್ಯೆ ಇಲ್ಲದೆ ನಡೆಯುವಂತೆ ಖಚಿತಪಡಿಸಿಕೊಳ್ಳೋಕೆ ಬಿಗಿ ಭದ್ರತಾ ವ್ಯವಸ್ಥೆಗಳೊಂದಿಗೆ ಬಂದಂತಹ ಅವರ ಆಗಮನ ಬೂತ್ನಲ್ಲಿ ಗಮನ ಸೆಳೆಯಿತು. ಇನ್ನು ನಟ ಮತ್ತು ರಾಜ್ಯಸಭಾ ಸಂಸದ ಕಮಲ್ ಹಾಸನ್ ತಮ್ಮ ಪುತ್ರಿ ಶ್ರುತಿ ಹಾಸನ್ ಅವರೊಂದಿಗೆ ತೇನಾಂಪೇಟೆಯ ಎಲ್ಡಮ್ಸ್ ರಸ್ತೆಯಲ್ಲಿರುವಂತಹ ಚೆನ್ನೈ ಹೈಸ್ಕೂಲ್ನಲ್ಲಿ ಮತ ಚಲಾಯಿಸಿದ್ದಾರೆ. ನಟ ಅಜಿತ್ ಕುಮಾರ್ ಕೂಡ ಮತಗಟ್ಟೆಯಲ್ಲಿ ಮತವನ್ನ ಚಲಾಯಿಸಿದ್ರು. ಅವರು ಬರ್ತಾ ಇದ್ದಂತೆ ಸ್ಥಳದಲ್ಲಿ ಜನಸಂದಣಿ ಹೆಚ್ಚಾಗಿದೆ. ಯಾಕಂತಂದ್ರೆ ಅಭಿಮಾನಿಗಳು ನಟನನ್ನ ನೋಡೋಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಜಮಾಯಿಸಿದ್ರು. ಜನಸಂದಣಿಯನ್ನ ನಿರ್ವಹಿಸೋಕೆ ಸ್ಥಳದಲ್ಲಿ ಪೊಲೀಸ್ ಸಿಬ್ಬಂದಿಯನ್ನ ನಿಯೋಜಿಸಲಾಗಿದೆ. ರಾಜ್ಯಾದ್ಯಂತ ಮತದಾನ ಮುಂದುವರೆದಿದ್ದು ಆರಂಭಿಕ ಹಂತದಲ್ಲಿಯೇ ಅವರು ಕೂಡ ಮತವನ್ನ ಚಲಾಯಿಸಿದ್ರು. ನಟ ಅಜಿತ್ ಕುಮಾರ್ ಕೂಡ ಮತಗಟ್ಟೆಯಲ್ಲಿ ತಮ್ಮ ಮತವನ್ನ ಚಲಾಯಿಸಿದ್ರು.